Hello friends, in my last video lecture I discussed with you about certain central concepts under the Indian Evidence Act. I discussed with you the first and foremost the important concept under the law of evidence, that is the evidence itself. I told you evidence is divided into two categories, that is oral evidence and documentary evidence. I discussed with you about that. ಸೊ ಆಗಲೇ ತಮ್ಮ ಜೊತೆ ಡಿಸ್ಕಸ್ ಮಾಡ್ದಂಗೆ ನಾನು ಹಿಂದಿನ ವಿಡಿಯೋದಲ್ಲಿ ಈ ಸಾಕ್ಷ್ಯ ಕಾನೂನಿನಲ್ಲಿ ಬಳಸಲಾದ ಪ್ರಮುಖ ಪದಗಳ ಅರ್ಥವನ್ನು ಚರ್ಚೆ ಮಾಡ್ತಾಯಿದ್ದೀನಿ. ಈಗಾಗಲೇ ನಾನು ನಿಮ್ಮ ಜೊತೆ ಬಹುಮುಖ್ಯವಾದಂಥ ಪದಗಳು ಸಾಕ್ಷ್ಯ ಅಂದ್ರೇನು, ಓರಲ್ ಎವಿಡೆನ್ಸ್ ಮತ್ತು ಡಾಕ್ಯುಮೆಂಟ್ರಿ ಎವಿಡೆನ್ಸ್, ಘಟನೆ ಅಂದ್ರೇನು, ವ್ಯಾಜ್ಯದಲ್ಲಿರುವ ಘಟನೆ ಅಂದ್ರೇನು, ಸುಸಂಬದ್ಧವಾದ ಘಟನೆ ಅಂದ್ರೇನು, ಹಾಗೆ ದಸ್ತಾವೇಜು ಡಾಕ್ಯುಮೆಂಟ್ ಅಂದರೆ ಏನು ಅಂತ ಚರ್ಚೆ ಮಾಡಿದ್ದೀನಿ. ಸೊ ಆಫ್ಟರ್ ಕನ್ಸಿಡರಿಂಗ್ ಆಲ್ ದೀಸ್ ಮೀನಿಂಗ್ಸ್, ಲೆಟ್ ಮೀ ಟೇಕ್ ಯು ಟು 3 more concepts that are being frequently used in the law of evidence. The first of them is proved, ರುಜುವಾತುಗೊಂಡದ್ದು. ಕನ್ನಡದಲ್ಲಿ ಎ ಫ್ಯಾಕ್ಟ್ ಈಸ್ ಸೆಡ್ ಟು ಬಿ ಪ್ರೂವ್ಡ್ ವೆನ್ ಆಫ್ಟರ್ ಕನ್ಸಿಡರಿಂಗ್ ದ ಮ್ಯಾಟರ್ಸ್ ಬಿಫೋರ್ ಇಟ್ the court either believes it to exist or considers its existence so probable that a prudent man ought, under the circumstances of particular case, to act upon the supposition that it exists. So there are two parts in this meaning. Take the first part out. A fact is said to be proved. ಒಂದು ಘಟನೆ ರುಜುವಾತುಗೊಂಡದ್ದು ಅಂತ ಹೇಳ್ತೀವಿ ನಾವು. 2 ಸಂದರ್ಭಗಳನ್ನು ಕೊಡ್ತಾರೆ. ಎ ಫ್ಯಾಕ್ಟ್ ಈಸ್ ಸೆಡ್ ಟು ಬಿ ಪ್ರೂವ್ಡ್ ವೆನ್ ಆಫ್ಟರ್ ಕನ್ಸಿಡರಿಂಗ್ ದ ಮ್ಯಾಟರ್ಸ್ ಬಿಫೋರ್ ಇಟ್ ದ ಕೋರ್ಟ್ ಬಿಲೀವ್ಸ್ ಇಟ್ ಟು ಎಕ್ಸಿಸ್ಟ್. ಇಷ್ಟು ತಿಳ್ಕೊಂಬಿಡಿ. ಮೊದಲು ತನ್ನ ಮುಂದಿರುವ ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ನ್ಯಾಯಾಲಯ ಒಂದು ಘಟನೆ ಇದೆ ಅಂತ ನಂಬಿದರೆ ಅಲ್ಲಿಗೆ ಆ ಘಟನೆ ರುಜುವಾತುಗೊಂಡದ್ದು ಅಂತ ಅರ್ಥ. ಟು ಗಿವ್ ಯು ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಕೋರ್ಟಿಗೆ ಹೋದ, ಒಬ್ಬರು ನನಗೆ ವಿಲ್ ಮಾಡಿದ್ದಾರೆ, ಅದರ ಪ್ರಕಾರ ನನಗೆ ಆಸ್ತಿ ಕೊಡಿ ಅಂತ ಕೇಳಿದ. ಅದನ್ನು ವಿಲ್ ಬರೆದು ಯಾರು ಬರೆದಿದ್ದ ಅವ್ರ ಮಕ್ಕಳು ಬಂದು ಇಲ್ಲ ಈ ವಿಲ್ ವ್ಯಾಲಿಡ್ ಅಲ್ಲ ಅಂತ ಹೇಳಿದರು. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಆವಾಗ ಈ ಪ್ಲೆಂಟಿಫ್ ಏನಿದಾನಲ್ಲ, ಆ ವಿಲ್ ಕಾಪಿಯನ್ನು ಒರಿಜಿನಲ್ ಕಾಪಿ ಕೋರ್ಟಿಗೆ ಹಾಜರು ಮಾಡಿ ಆ ಸಾಕ್ಷಿದಾರರನ್ನು ಕೋರ್ಟಿಗೆ ಹಾಜರು ಮಾಡಿಬಿಟ್ರೆ ಅವಾಗ ಏನಾಗುತ್ತೆ, ಇವೆಲ್ಲ ಸಾಕ್ಷ್ಯಾಧಾರಗಳನ್ನು ನೋಡಿದ್ರೆ ಕೋರ್ಟ್ ಬಿಲೀವ್ಸ್ ದಟ್ ದ ಫ್ಯಾಕ್ಟ್ ಎಕ್ಸಿಸ್ಟ್, ಕೋರ್ಟ್ ಬಿಲೀವ್ಸ್ ದಟ್ ದ ವಿಲ್ ಎಕ್ಸಿಸ್ಟ್, ವಿಲ್ ಪ್ರೂವ್ ಆದಂಗೆ ಆಯ್ತು. ಸೊ ವಿಲ್ ಈಸ್ ಸೆಡ್ ಟು ಬಿ ಪ್ರೂವ್ಡ್. ಫಸ್ಟ್ ಪಾರ್ಟ್ ಇದು. ಸೆಕೆಂಡ್ ಪಾರ್ಟ್, ಆರ್ ಕನ್ಸಿಡರ್ಸ್ ಇಟ್ಸ್ ಎಕ್ಸಿಸ್ಟೆನ್ಸ್ ಪ್ರೊಬೆಬಲ್ ಫ್ರಮ್ ದ ಸ್ಟ್ಯಾಂಡರ್ಡ್ ಆಫ್ ಆನ್ ಆರ್ಡಿನರಿ ಪ್ರೂಡೆಂಟ್ ಮ್ಯಾನ್. ಒಬ್ಬ ಸಾಮಾನ್ಯ ಮನುಷ್ಯನ ದೃಷ್ಟಿಯಿಂದ ಹೇಳೋದಾದರೆ ಈ ಘಟನೆ ಇದೆ ಅಂತ ಕೋರ್ಟ್ ನಂಬುತ್ತೆ. ಸೊ ದ ಕೋರ್ಟ್ ಬಿಲೀವ್ಸ್ ಇಟ್ ಟು ಎಕ್ಸಿಸ್ಟ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಆನ್ ಆರ್ಡಿನರಿ ಪ್ರೂಡೆಂಟ್ ಮ್ಯಾನ್. ಇದನ್ನು ಏನು ಹೇಳ್ತೀವಿ, ಡೀಮಿಂಗ್ ಪ್ರೊವಿಷನ್. ಇದು ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯನ ದೃಷ್ಟಿಯಿಂದ. ಟು ಗಿವ್ ಯು ಎನ್ ಎಕ್ಸಾಂಪಲ್, ಇದು ಒಂದು ರೂಮ್ ಇದೆ, ಆ ರೂಮಲ್ಲಿ 2 ಡೋರ್ ಇದೆ. ಅದಕ್ಕೆ 2 ರೂಮು 2 ಡೋರಿಂದ ಒಳಗಡೆಯಿಂದ ಲಾಕ್ ಆಗಿದ್ದಾವೆ. ಒಳಗಡೆ ಇಬ್ಬರೇ ಇದ್ದಾರೆ, ಗಂಡ ಹೆಂಡತಿ. ರಾತ್ರಿ ಮಲಗುವಾಗಿಂದ ಬೆಳಗ್ಗೆಯಿಂದ ಅವ್ರು ಇಬ್ಬರೇ ಇದ್ದಾರೆ. ಈಗ ಬೆಳಗ್ಗೆ ನೋಡಿದರೆ ಅದರಲ್ಲಿ ಹೆಂಡತಿ ಸತ್ತಿದ್ದಾಳೆ, ಗಂಡ ಒಬ್ಬ ಜೀವಂತಿದ್ದಾನೆ. ಅದು ಅನ್ಯಾಚುರಲ್ ಡೆತ್ ಆಗಿದೆ, ಗಾಯಗಳಾಗಿದೆ, ಎಲ್ಲ ಆಗಿದೆ ಅಂತ ಇಟ್ಕೊಂಡ್ರೆ, ನಾವು ಒಬ್ಬ ಸಾಮಾನ್ಯ ಮನುಷ್ಯನ ದೃಷ್ಟಿಯಿಂದ ನೋಡೋದಾದರೆ ಯಾರು ಈ ಗಾಯಗಳನ್ನು ಮಾಡಿರಬಹುದು, ಅಲ್ಲಿಗೆ ಹಸ್ಬೆಂಡ್ ಹಿಮ್ಸೆಲ್ಫ್ ಹ್ಯಾಸ್ ಇನ್ಫ್ಲಿಕ್ಟೆಡ್ ದೋಸ್ ಇಂಜುರೀಸ್ ಅಂತ ನಂಬಬಹುದು ಕೋರ್ಟ್. ದಿಸ್ ಈಸ್ ಕಾಲ್ಡ್ ಆಸ್ ಡೀಮಿಂಗ್ ಪ್ರೊವಿಷನ್. ಸೊ ದಿ ಪ್ರೆಸೆನ್ಸ್ ಆಫ್ ದ ಅಕ್ಯೂಸ್ಡ್ ಆ್ಯಂಡ್ ದ ಆ್ಯಕ್ಟ್ ಆಫ್ ದ ಅಕ್ಯೂಸ್ಡ್ ಆರ್ ಅಪ್ರೂವ್ಡ್ ರೀಸನಬಲಿ. ಸೊ ಈ ಥರನೂ ನಂಬಬಹುದು ಕೋರ್ಟ್. ದಿಸ್ ಈಸ್ ಒನ್ ಥಿಂಗ್. ದಿ ಅದರ್ ಥಿಂಗ್ ಟು ಬಿ ಕೆಪ್ಟ್ ಇನ್ ಮೈಂಡ್ ಈಸ್, ಯಾವಾಗಲೂ ಇಲ್ಲಿ ರುಜುವಾತುಗೊಂಡದ್ದು ಅನ್ನುವ ಒಂದು ತೀರ್ಮಾನಕ್ಕೆ ಬರುವಾಗ ಕೋರ್ಟು ತನ್ನ ಮುಂದಿರುವ ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಮಾಡಬೇಕಾಗತ್ತೆ. ದೆನ್ ಒಂದು ಘಟನೆ ಇದೆ ಅಥವಾ ಇಲ್ಲ ಅನ್ನುವುದನ್ನು ನಂಬುವುದನ್ನು ನ್ಯಾಯಾಲಯ ಅದರ ಸಾಧ್ಯತೆಯನ್ನು ಕೂಡ ಪರಿಗಣಿಸ್ಬೋದು. ಯಾವಾಗ ಒಬ್ಬ ಸಾಮಾನ್ಯ ಮನುಷ್ಯನ ದೃಷ್ಟಿಗೆ ಹೋಗುತ್ತೆ ಕೋರ್ಟು, ಇಟ್ ಕನ್ಸಿಡರ್ಸ್ ಇಟ್ಸ್ ಪ್ರೊಬ್ಯಾಬಿಲಿಟಿ ಅಂತ ಹೇಳ್ತೀವಿ. ಅದಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯನ ದೃಷ್ಟಿಕೋನದಿಂದ ನೋಡಬೇಕಾಗತ್ತೆ the court. So while considering any fact as proved, the court has to take into consideration the circumstances of particular case. ಒಂದು
ನಿರ್ದಿಷ್ಟ ಪ್ರಕರಣದ ಸಂದರ್ಭದಡಿಯಲ್ಲೇ ಒಂದು ಘಟನೆ ರುಜುವಾತುಗೊಂಡದ್ದು ಅಂತ ತಗೋಬೇಕು. ಸಾಮಾನ್ಯವಾಗಿ ಎಲ್ಲ ಒಂದು ಕಡೆ ಹೇಳಿದಂಥ ನಿಯಮ ಇನ್ನೊಂದು ಪ್ರಕರಣಕ್ಕೆ ಅನ್ವಯ ಆಗಲಿಕ್ಕಿಲ್ಲ. ಸೊ ದಟ್ ಈಸ್ ದ ಟರ್ಮ್ ಪ್ರೂವ್ಡ್. ನಾವು ದಿ ಅದರ್ ಟರ್ಮ್ ವಿಚ್ ಐ ವಾಂಟ್ ಟು ಡಿಸ್ಕಸ್ ವಿತ್ ಯು ಇಸ್ ಡಿಸ್ಪ್ರೂವ್ಡ್, ಹುಸಿಗೊಳಿಸಲ್ಪಟ್ಟದ್ದು. ಆ ಪ್ರೂವ್ಡೇ ಅದನ್ನು ಸ್ವಲ್ಪ ನೆಗೆಟಿವ್ ಟರ್ಮಿನಾಲಜಿ ಮಾಡ್ಕೋಬೇಕು ನಾವು. ಎ ಫ್ಯಾಕ್ಟ್ ಈಸ್ ಸೆಡ್ ಟು ಬಿ ಡಿಸ್ಪ್ರೂವ್ಡ್ ವೆನ್ ಆಫ್ಟರ್ ಕನ್ಸಿಡರಿಂಗ್ ದ ಮ್ಯಾಟರ್ಸ್ ಬಿಫೋರ್ ಇಟ್. ಅಂದರೆ ಒಂದು ಘಟನೆ ಹುಸಿಗೊಂಡಿಸಲ್ಪಟ್ಟದ್ದು ಅಂತ ಯಾವಾಗ ಹೇಳ್ತೀವಿ ಅಂತಂದರೆ, ತನ್ನ ಮುಂದಿರುವ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ದ ಕೋರ್ಟ್ ಬಿಲೀವ್ಸ್ ದ್ಯಾಟ್ ಇಟ್ ಡಸ್ ನಾಟ್ ಎಕ್ಸಿಸ್ಟ್. ಆ ಘಟನೆ ಅಸ್ತಿತ್ವದಲ್ಲಿ ಇಲ್ಲ ಅಂತ ನಂಬತ್ತೆ ಕೋರ್ಟು. ಆ ಘಟನೆ ಅಸ್ತಿತ್ವದಲ್ಲಿ ಇಲ್ಲ ಅಂತ ನಂಬತ್ತೆ ಕೋರ್ಟು. ಸೊ ಅದು ಕೋರ್ಟ್ ನಂಬೋದೆ, ಅದು ಹುಸಿಗೊಳಿಸಲ್ಪಟ್ಟದ್ದು ಅಂದಂಗಾಯ್ತು. ಅಥವಾ ಒಬ್ಬ ಸಾಮಾನ್ಯ ಮನುಷ್ಯನ ದೃಷ್ಟಿಕೋನದಿಂದ ಆ ಘಟನೆ ಇಲ್ಲ ಅಂತ ನಂಬತ್ತೆ. ದ ಕೋರ್ಟ್ ಬಿಲೀವ್ಸ್ ಇಟ್ ನಾಟ್ ಟು ಎಕ್ಸಿಸ್ಟ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಎನ್ ಆರ್ಡಿನರಿ ಪ್ರೂಡೆಂಟ್ ಮ್ಯಾನ್. ಅಗೇನ್ ಕಮಿಂಗ್ ಟು ದ ವಿಲ್ ಎಕ್ಸಾಂಪಲ್. ಒಂದು ವಿಲ್ ಎಕ್ಸಾಂಪಲ್ ಬಂದಾಗ ಫಸ್ಟು ಏನಾಯಿತು, ಇಂಥ ದಿನಕ್ಕೆ ವಿಲ್ ಮಾಡಿದ್ದಾರೆ ಅಂತ ಒರಿಜಿನಲ್ ವಿಲ್ ಕೊಟ್ಟರು. ಒಬ್ಬರು ಸಾಕ್ಷಿದಾರರು ಬಂದು ಸಾಕ್ಷಿ ಹೇಳಿದರು, ವಿಲ್ ಪ್ರೂವ್ ಆಯಿತು ಅಂತ ಹೇಳಿದೆ. ಆದರೆ ಡಿಫೆಂಡೆಂಟ್ ಏನು ಮಾಡಿದರು ಅಂತಂದರೆ, ವಿಲ್ ದಿನಾಂಕಕ್ಕಿಂತ ಮುಂಚೆನೇ ವಿಲ್ ಬರೆದವರು ಸತ್ತು ಹೋಗಿದ್ದಾರೆ ಅಂತ ಪ್ರೂವ್ ಮಾಡಿಬಿಟ್ರೆ ದೆನ್ ದ ವಿಲ್ ಈಸ್ ಡಿಸ್ಪ್ರೂವ್ಡ್. ದ ಕೋರ್ಟ್ ಡಸ್ ನಾಟ್ ಬಿಲೀವ್ ದ್ಯಾಟ್ ದ ವಿಲ್ ಎಕ್ಸಿಸ್ಟ್. ದ ಫ್ಯಾಕ್ಟ್ ಈಸ್ ಡಿಸ್ಪ್ರೂವ್ಡ್. ಓಕೆ. ಆಮೇಲೆ ಒಬ್ಬ ಆರ್ಡಿನರಿ ಪ್ರುಡೆಂಟ್ ಮ್ಯಾನ್ ಸರ್ಕಮ್ಸ್ಟೆನ್ಸಿಂದ ನೋಡೋದಾದರೆ, ಸಪೋಸ್ 1/1/2021 ವಿಲ್ ಬರೆದಿದ್ದಾರೆ ಅಂತ ನಾ ಹೇಳಿದಾಗ 1/1/21 ಆ ವಿಲ್ ಬರೆದಂಥ ವ್ಯಕ್ತಿ ಸಂಪೂರ್ಣ ಪ್ರಜ್ಞಾವಸ್ಥೆ ಹೋಗಿಬಿಟ್ಟಿತ್ತು ಅವರಿಗೆ. ಹಿ ವಾಸ್ ಟೋಟಲಿ ಅನ್ಕಾನ್ಷಿಯಸ್, ಹಿ ವಾಸ್ ಇನ್ ICU. ಬೆಳಗ್ಗೆಯಿಂದ ಸಂಜೆವರೆಗೂ ಎಚ್ಚರ ಇರಲಿಲ್ಲ ಅವರು ಅಂತ ತೋರಿಸಿಬಿಟ್ರೆ, ಒಬ್ಬ ಸಾಮಾನ್ಯ ಮನುಷ್ಯನ ದೃಷ್ಟಿಕೋನದಿಂದ ನೋಡೋದಾದರೆ ಅಂಥ ಪರಿಸ್ಥಿತಿಯಲ್ಲಿ ಒಬ್ಬನು ವಿಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ದ ಕೋರ್ಟ್ ಡಸ್ ನಾಟ್ ಬಿಲೀವ್ ದ್ಯಾಟ್ ದ ವಿಲ್ ಎಕ್ಸಿಸ್ಟ್. ಸೊ ಅಲ್ಲಿ ಕೂಡ ವಿಲ್ ಏನಾಯಿತು, ಡಿಸ್ಪ್ರೂವ್ ಆಗುತ್ತೆ. ಅಗೇನ್ ವಿ ಹ್ಯಾವ್ ಟು ಕನ್ಸಿಡರ್ ದಿ ಮ್ಯಾಟರ್ಸ್. ಅಂದರೆ ಕೋರ್ಟು ತನ್ನ ಮುಂದಿರುವ ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಡಿಸ್ಪ್ರೂವ್ ಅಂತ ಹೇಳಬೇಕಾಗತ್ತೆ. ಕೋರ್ಟ್ ಕ್ಯಾನ್ ಕಮ್ ಟು ದ ಕನ್ಕ್ಲೂಷನ್ ಆಫ್ ಡಿಸ್ಪ್ರೂವ್ ಓನ್ಲಿ ಆಫ್ಟರ್ ಕನ್ಸಿಡರಿಂಗ್ ದ ಮ್ಯಾಟರ್ಸ್ ಬಿಫೋರ್ ಇಟ್. ದೆನ್ ದ ಕೋರ್ಟ್ ಈಸ್ ಗೋಯಿಂಗ್ ಬೈ ದ ಆಸ್ಟ್ರಿಕ್ಸ್ ಆಫ್ ಪ್ರೊಬಬಿಲಿಟಿ ಆಲ್ಸೋ, ಬಿಕಾಸ್ ಇಟ್ ಈಸ್ ಟೇಕಿಂಗ್ ದ ಸ್ಟ್ಯಾಂಡರ್ಡ್ ಆಫ್ ಎ ಆರ್ಡಿನರಿ ಪ್ರೂಡೆಂಟ್ ಮ್ಯಾನ್. ಯಾವಾಗಲೂ ಒಂದು ಘಟನೆ ರುಜುವಾತುಗೊಂಡದ್ದು ಅಥವಾ ಹುಸಿಗೊಳಿಸಲ್ಪಟ್ಟದ್ದು ಅನ್ನುವ ತೀರ್ಮಾನಕ್ಕೆ ಬರುವಾಗ ನ್ಯಾಯಾಲಯ ಆ ಒಂದು ನಿರ್ದಿಷ್ಟ ಪ್ರಕರಣದಡಿಯಲ್ಲಿ ಆ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗತ್ತೆ. Now coming to the third concept in this lecture, not proved. A fact is said not to be proved when it is neither proved nor disproved. ಒಂದು ಘಟನೆ ರುಜುವಾತುಗೊಂಡಿಲ್ಲ, ಹುಸಿಗೊಳಿಸಲ್ಪಟ್ಟಿದೆ, ಎರಡೂ ಆಗಿಲ್ಲ. ಅದು ಪ್ರೂವ್ಡ್ನೂ ಆಗಲಿಲ್ಲ, ಡಿಸ್ಪ್ರೂವ್ಡೂ ಆಗಲಿಲ್ಲ ಅಂತಂದರೆ ನಾಟ್ ಪ್ರೂವ್ಡ್ ಅಂದಂಗಾಯಿತು. ಫಾರ್ ಎಕ್ಸಾಂಪಲ್, ನನ್ನ ಹತ್ರ 50 ರೂಪಾಯಿ ಇದೇನಾ ಇಲ್ವಾ ಕ್ವಶನ್ ಬಂದರೆ ನಾನು ತೆಗೆದು ತೋರಿಸ್ಬಿಟ್ರೆ ಪ್ರೂವ್ ಆಯಿತು. ಯಾರೋ ಬಂದು ನನ್ನ ಯಾರನ್ನೋ ಪಾಕೆಟೆಲ್ಲ ಎಲ್ಲ ಪಾಕೆಟ್ ಚೆಕ್ ಮಾಡಿದ್ರು, ಎಲ್ಲಿಯೂ ಸಿಗಲಿಲ್ಲ, ಡಿಸ್ಪ್ರೂವ್ ಆಯಿತು. ಬಟ್ ನಾನು ತೋರಿಸಲಿಲ್ಲ, ಯಾರೂ ನಾನು ಹುಡುಕಲಿಲ್ಲ ಅಂತಂದರೆ ಪ್ರೂವ್ನೂ ಆಗಲಿಲ್ಲ, ಡಿಸ್ಪ್ರೂವ್ನೂ ಆಗಲಿಲ್ಲ. ಸೊ ಇಟ್ ಬಿಕಮ್ಸ್ ನಾಟ್ ಪ್ರೂವ್ಡ್. ಸೊ ದಿಸ್ ಈಸ್ ಆಲ್ಸೋ ವೆರಿ ಕ್ರೂಷಿಯಲ್ ಇನ್ ಸಮ್ ಎಕ್ಸಾಂಪಲ್ಸ್. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ಮಹಿಳೆ ತನ್ನ ಗಂಡನ ವಿರುದ್ಧ ಜೀವನಾಂಶವನ್ನು ಕೇಳಿ ಸೂಟ್ ಹಾಕಿರ್ತಾಳೆ. ಆವಾಗ ಗಂಡ ಏನು ಕೇಳ್ತಾರೆ, ಇವ್ನು ನಾನು ಹೆಂಡ್ತೀನಿ ಅಲ್ಲ, ನನಗೂ ಇವಳಿಗೆ ಮದುವೆನೂ ಆಗಿಲ್ಲ ಅಂತ ಹೇಳ್ತಾರೆ. ಆದರೆ ಒಂದು 5 ವರ್ಷದಿಂದ ಇವಳು ನನ್ನ ಜೊತೆ ಇದ್ದಾಳೆ, ಒಟ್ಟಿಗೆ ಇದ್ದೀವಿ ಅಂತ ಒಪ್ಕೋತಾನೆ. ಅದು ಪ್ರೂವ್ ಮಾಡ್ತಾಳೆ ಹೆಂಡ್ತಿ. ಬಟ್ ಮದುವೆ ಆಗಿಲ್ಲ ಅಂತಾನೆ. ಆವಾಗ ಹೆಂಡ್ತಿ ಇಲ್ಲ, ಮದುವೆ ಮಾಡ್ಕೊಂಡಿದ್ದಾರೆ, ನಾನು ಹೆಂಡ್ತೀನಿ ಅಂತ ಹೇಳ್ತಾಳೆ. ಅಲ್ಲಿಗೇನಾಯಿತು, ಅವರಿಬ್ಬರ ನಡುವಿನ ಮದುವೆ ಪ್ರೂವ್ನೂ ಆಗಲಿಲ್ಲ, ಡಿಸ್ಪ್ರೂವ್ನೂ ಆಗಲಿಲ್ಲ, ಬರೀ ಮಾತಷ್ಟೇ ಅದು ಗಂಡ ಹೆಂಡ್ತಿದ್ದು. ಇಟ್ ಈಸ್ ನೀದರ್ ಪ್ರೂವ್ಡ್ ನಾಟ್ ಡಿಸ್ಪ್ರೂವ್ಡ್. ಸೊ ಮ್ಯಾರೇಜ್ ಈಸ್ ನಾಟ್ ಪ್ರೂವ್ಡ್. ಆದರೂ ಮೇಂಟೆನೆನ್ಸ್ ಕೋರ್ಟ್ನವ್ರು ಆರ್ಡರ್ ಮಾಡಿ ಪರ್ ಮಂತ್ 5,000 ಮೇಂಟೆನೆನ್ಸ್ ಕೊಡು, ದೋ ದ ಮ್ಯಾರೇಜ್ ಈಸ್ ನಾಟ್ ಪ್ರೂವ್ಡ್ ಅಂತಾರೆ. ಅಂದರೆ ಅಲ್ಲಿ ಮ್ಯಾರೇಜ್ ಪ್ರೂವ್ನೂ ಆಗಲಿಲ್ಲ, ಡಿಸ್ಪ್ರೂವ್ನೂ ಆಗಲಿಲ್ಲ. ಸೊ ದಿಸ್ ಈಸ್ ಹೌ ದಿಸ್ ಟರ್ಮ್ ಇಸ್ ಟು ಬಿ ಅಂಡರ್ಸ್ಟುಡ್. ಸೊ ಲಾಸ್ಟ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ಯು ಅ ವೆರಿ ಇಂಪಾರ್ಟೆಂಟ್ ಪ್ರೊವಿಷನ್ ಇನ್ ಲಾ ಆಫ್ ಎವಿಡೆನ್ಸ್, ದಟ್ ಈಸ್ ಸೆಕ್ಷನ್ 5. ಈ ಸೆಕ್ಷನ್ 5 ಎಷ್ಟು ಕ್ರೂಷಿಯಲ್ ಅಂತಂದರೆ, ಇಟ್ ಪುಟ್ಸ್ ಫೆನ್ಸ್ ಆನ್ ದಿ extent of evidence that can be given in the court of law regarding any case. ಯಾವುದೇ ಒಂದು ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ಯಾವುದರ ಕುರಿತಾಗಿ ಸಾಕ್ಷ್ಯ ಕೊಡಬಹುದು ಅನ್ನೋದಕ್ಕೆ ಇತಿಮಿತಿಗಳನ್ನು ಹಾಕುವಂಥ ಒಂದು ಸೆಕ್ಷನ್ ಇದು. ಸೆಕ್ಷನ್ ಟೈಟಲ್ ನೋಡಿ, ಎವಿಡೆನ್ಸ್ ಮೇ ಬಿ ಗಿವನ್ ಆಫ್ ಫ್ಯಾಕ್ಟ್ಸ್ ಇನ್ ಇಶ್ಯೂ ಆ್ಯಂಡ್ ರೆಲೆವೆಂಟ್ ಫ್ಯಾಕ್ಟ್ಸ್. ಪ್ರಕರಣಗಳಲ್ಲಿ
ವ್ಯಾಜ್ಯದಲ್ಲಿರುವ ಘಟನೆ ಅಥವಾ ಮುಖ್ಯವಾದ ಘಟನೆ ಮತ್ತು ಸುಸಂಬದ್ಧವಾದ ಘಟನೆಗಳ ಕುರಿತಾಗಿ ಮಾತ್ರ ಸಾಕ್ಷ್ಯವನ್ನು ಕೊಡಬಹುದು. ವಾಟ್ ದ ಸೆಕ್ಷನ್ ಸೇಸ್ ಇಸ್ ಎವಿಡೆನ್ಸ್ ಮೇ ಬಿ ಗಿವನ್ ಇನ್ ಎನಿ ಸೂಟ್ ಆರ್ ಪ್ರೊಸೀಡಿಂಗ್. ಪ್ರತಿಯೊಂದು ಶಬ್ದನ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಎವಿಡೆನ್ಸ್ ಮೇ ಬಿ ಗಿವನ್ ಅಂತಂದ್ರೆ ಅದು ಮೇ ಬಿ ಮೇ ನಾಟ್ ಬಿ ಗಿವನ್. ಮೇ ನಾಟ್ ಬಿ ಗಿವನ್ ಅಂದರೆ ನೀವು ಕೇಸ್ ಸೋತು ಹೋಗ್ತೀರಾ. ಕೇಸ್ ಗೆದಿಬೇಕು ಅಂದರೆ ಕೊಡಿ ಅಷ್ಟೇ, ಅದಕ್ಕೆ ಮೇ ಬಿ ಯೂಸ್ಡ್ ಅಂತ ಕೊಟ್ಟಿದ್ದಾರೆ, ಮೇ ಬಿ ಗಿವನ್ ಅಂತ ಕೊಟ್ಟಿದ್ದಾರೆ. ದೆನ್ ಇನ್ ಎನಿ ಸೂಟ್ ಆರ್ ಪ್ರೊಸೀಡಿಂಗ್. ಸೂಟ್ ಅಂತಂದರೆ ಸಿವಿಲ್ ಕೇಸು, ಪ್ರೊಸೀಡಿಂಗ್ಸ್ ಅಂದರೆ ಕ್ರಿಮಿನಲ್ ಕೇಸ್. ಸೊ ಯಾವುದೇ ಒಂದು ಸಿವಿಲ್ ಕೇಸ್ ಅಥವಾ ಕ್ರಿಮಿನಲ್ ಕೇಸಲ್ಲಿ ನೀವು ಎವಿಡೆನ್ಸನ್ನು ಕೊಡ್ಬೋದು. ಕೊಡಬೇಕಂತ ಕಡ್ಡಾಯ ಇಲ್ಲ, ಇಟ್ಸ್ ಅಪ್ ಟು ಯು, ಕೊಡ್ಬೋದು ನೀವು. ಆದರೆ ಯಾವುದ್ರ ಬಗ್ಗೆ ಕೊಡಬಹುದು ಅಂತಂದರೆ ಅಬೌಟ್ ದ ಎಕ್ಸಿಸ್ಟೆನ್ಸ್ ಆರ್ ನಾನ್ ಎಕ್ಸಿಸ್ಟೆನ್ಸ್ ಆಫ್ ಫ್ಯಾಕ್ಟ್ ಇನ್ ಇಶ್ಯೂ. ಒಂದು ಮುಖ್ಯವಾದ ಘಟನೆಯ ಇರುವಿಕೆಯ ಕುರಿತಾಗಿ ಅಥವಾ ಇಲ್ಲದಿರುವಿಕೆಯ ಕುರಿತಾಗಿ ನೀವು ಸಾಕ್ಷ್ಯ ಕೊಡಬಹುದು. ಮೊದಲನೇದಾಗಿ ಫಾರ್ ಎಕ್ಸಾಂಪಲ್ ವಿಲ್ ಇದೆ ಅಂತ ನಾನು ಹೇಳ್ತೀನಿ, ಒರಿಜಿನಲ್ ಕಾಪಿ ಆಫ್ ದ ವಿಲ್ ಕೊಡ್ತೀನಿ. ಸೊ ನಾನು ಎದರ ಬಗ್ಗೆ ಕೊಡ್ತಾ ಇದ್ದೀನಿ, ಫ್ಯಾಕ್ಟ್ ಇನ್ ಇಶ್ಯೂ ಇರುವುದರ ಕುರಿತಾಗಿ ವಿಲ್ಲನ್ನು ಕೊಡ್ತಾ ಇದ್ದೀನಿ. ಅವ್ರು ಬಂದು ವಿಲ್ ಬರೋದಕ್ಕಿಂತ ಮುಂಚೆನೇ ವಿಲ್ ಬರೆದವನು ಸತ್ತಾಗಿರೋ ಡೆತ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅಂತಂದ್ರೆ ನಾನ್ ಎಕ್ಸಿಸ್ಟೆನ್ಸ್ ಆಫ್ ವಿಲ್ ಬಗ್ಗೆ ಅವ್ರು ಎವಿಡೆನ್ಸ್ ಕೊಡ್ತಿರ್ತಾರೆ. ಓಕೆ, ಅಪೋಸಿಟ್ ಪಾರ್ಟಿಯವರು. ಸೊ ಇದು ಎಕ್ಸಿಸ್ಟೆನ್ಸ್ ಆರ್ ನಾನ್ ಎಕ್ಸಿಸ್ಟೆನ್ಸ್ ಆಫ್ ಎನಿ ಫ್ಯಾಕ್ಟ್ ಇನ್ ಇಶ್ಯೂ ಆಯಿತು. ಆರ್ ಅಬೌಟ್ ದ ರೆಲೆವೆಂಟ್ ಫ್ಯಾಕ್ಟ್ ಅಥವಾ ಸುಸಂಬದ್ಧವಾದ ಘಟನೆಗೂ ಕೊಡ್ಬೋದು. ಉದಾಹರಣೆಗೆ ವಿಲ್ ನಮ್ಮ ಪರವಾಗಿ ಬರೆದ, ಅವನು ಸ್ವಂತ ಮಗ ಇದ್ದರು, ಅವ್ರು ನೋಡ್ಕೊಳ್ಳಿಲ್ಲ, ಅವ್ರು ಮನೆ ಬಿಟ್ಟು ಹೊರಗೆ ಹಾಕಿದ್ರು, ಆತನನ್ನು ನಾನು ನೋಡಿಕೊಂಡೆ, ನಾನು ಹಾಸ್ಪಿಟ್ಲಿಗೆ ಹೋದೆ ಅಂತೆಲ್ಲ ನಾನು ತೋರಿಸಿದ್ರೆ ಇಟ್ ಶೋಸ್ ಇಟ್ ಇಸ್ ಎ ರೆಲೆವೆಂಟ್ ಫ್ಯಾಕ್ಟ್. ಅವ್ರು ಸಾಯೋಕ್ಕಿಂತ ಮುಂಚೆ ಅವ್ರ ಸ್ವಂತ ಮಗ ಅವ್ರಿಗೆ ನೋಡ್ಕೊಂಡಿಲ್ಲ ಅನ್ನೋದಕ್ಕೆ ಸ್ಟ್ರೇಂಜರ್ ನನಗೆ ವಿಲ್ಲನ್ನು ಬರೆದಿರ್ತಾರೆ, ಇದು ರೆಲೆವೆಂಟ್ ಫ್ಯಾಕ್ಟ್. ನನ್ನ ಪರವಾಗಿ ಯಾಕೆ ವಿಲ್ ಬರೆದ್ರು ಅವರು ಅಂತಂದ್ರೆ ಅವ್ರ ಮಕ್ಕಳು ಅವ್ರು ನೋಡ್ಕೊಳ್ಳಿಲ್ಲ, ನಾನು ನೋಡಿಕೊಂಡೆ ಅನ್ನೋದು ಇಟ್ ಇಸ್ ಎ ರೆಲೆವೆಂಟ್ ಫ್ಯಾಕ್ಟ್. ಅದ್ರ ಬಗ್ಗೆಯೂ ಎವಿಡೆನ್ಸ್ ಕೊಡಬಹುದು. ಅಂದಮೇಲೆ ಎವಿಡೆನ್ಸ್ ಕ್ಯಾನ್ ಬಿ ಗಿವನ್ ರಿಗಾರ್ಡಿಂಗ್ ದ ಫ್ಯಾಕ್ಟ್ ಇನ್ ಇಶ್ಯೂ ಆರ್ ಅಬೌಟ್ ದ ರೆಲೆವೆಂಟ್ ಫ್ಯಾಕ್ಟ್ ಆ್ಯಂಡ್ ನನ್ ಎಲ್ಸ್. ಇನ್ಯಾವುದೇ ಕುರಿತಾಗಿ ಸಾಕ್ಷ್ಯವನ್ನು ಕೊಡೋದಕ್ಕೆ ಬರೋದಿಲ್ಲ. ಅದಕ್ಕೆ ಕೋರ್ಟಲ್ಲಿ ನಾವು ಸಾಕ್ಷಿ ಮಾಡಿಸ್ತೀವಿ ಅಂತಂದಾಗ ಇದು ಏನಕ್ಕೆ ಸಂಬಂಧಪಟ್ಟದ್ದು, ಏನಕ್ಕೆ ಮಾಡಿಸ್ತಿದ್ದೀರಾ ಅಂತ ಕೇಳ್ಬೋದು ಅದನ್ನು. ಸೊ ದಿಸ್ ಈಸ್ ಹೌ ಎವಿಡೆನ್ಸ್ ಈಸ್ ಟು ಬಿ ಡೈರೆಕ್ಟೆಡ್ ಇನ್ ದ ಕೋರ್ಟ್ಸ್ ಆಫ್ ಲಾ. ಇಲ್ಲಿ ಒಂದು ಎಕ್ಸ್ಪ್ಲನೇಷನ್ ಇದೆ. This section shall not enable any person to give evidence of a fact which he is disentitled to prove by any provisions of the law for the time being in force relating to civil procedure. ಅಂದರೆ ಯಾವುದೇ ಒಂದು ದಿವಾನಿ ಕಾನೂನಿನಲ್ಲಿ ಒಬ್ಬ ವ್ಯಕ್ತಿ ಒಂದು ವಿಷಯದ ಕುರಿತಾಗಿ ಸಾಕ್ಷ್ಯ ಕೊಡಲು ಅನರ್ಹನಾಗಿದ್ದರೆ ಅಂಥ ವ್ಯಕ್ತಿ ಸೆಕ್ಷನ್ 5ದಲ್ಲಿ ಬಂದು ಎವಿಡೆನ್ಸ್ ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಉದಾಹರಣೆಗೆ ರಿಜಿಸ್ಟ್ರೇಷನ್ ಆ್ಯಕ್ಟ್, ಟ್ರಾನ್ಸ್ಫರ್ ಪ್ರಾಪರ್ಟಿ ಆ್ಯಕ್ಟ್, ರೆಡ್ ವಿತ್ ಸಿವಿಲ್ ಪ್ರೊಸೀಜರ್ ಕೋಡ್, ನಾವು ಒಂದು ಲಾ ಹೇಳ್ಬೋದು. ಏನಂತ, ಇಮ್ಮೂವಬಲ್ ಪ್ರಾಪರ್ಟಿ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂಗೆ ಟ್ರಾನ್ಸ್ಫರ್ ಆದರೆ ದ್ಯಾಟ್ ಶುಡ್ ಬಿ ರಿಜಿಸ್ಟರ್ಡ್. ಅದು ಅನ್ರಿಜಿಸ್ಟರ್ಡ್ ಇದ್ದರೆ ಅದರ ಮೇಲೆ ಎವಿಡೆನ್ಸ್ ಕೊಡೋಕ್ಕೆ ಬರಲ್ಲ, ಡಿಸ್ಎಂಟೈಟ್ಲ್ಮೆಂಟ್ ಆಯಿತು. ಸೊ ಅಲ್ಲಿ ಸಿವಿಲ್ ಪ್ರೊಸೀಜರ್ ಕೋಡ್, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಆ್ಯಂಡ್ ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಿ ಒಂದು ಅನ್ರಿಜಿಸ್ಟರ್ಡ್ ಮೇಲೆ ಡಾಕ್ಯುಮೆಂಟ್ ಮೇಲೆ ಸಾಕ್ಷ್ಯ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಸೆಕ್ಷನ್ 5ದಲ್ಲಿ ಬಂದು ನಾನು ಎವಿಡೆನ್ಸ್ ಮಾಡಿಸ್ತೀನಿ ಅಂತ ಹೇಳಕ್ಕೆ ಬರಲ್ಲ, ಬಿಕಾಸ್ ದಟ್ ಈಸ್ ಬಿಂಗ್ ಡಿಸ್ಎಂಟೈಟ್ಲ್ಡ್ ಅಂಡರ್ ದಿ ಅದರ್ ಸಿವಿಲ್ ಪ್ರೊಸೀಜರ್. ಸೊ ದಿಸ್ ಈಸ್ ಆಲ್ ಅಬೌಟ್ ಸೆಕ್ಷನ್ 5. ಸೊ ದೀಸ್ ಆರ್ ಸಮ್ ಆಫ್ ದ ಕನ್ಸೆಪ್ಟ್ಸ್ ಅಂಡರ್ ದಿ ಸೆಕ್ಷನ್ 3. These are the central concepts that are used in the Indian Evidence Act. And also I discussed with you about the direction of the evidence. That is, evidence should be confined to the fact in issue and relevant fact. This I discussed. I will continue with the subsequent sections in my next video. Thank you.